ವಾಟ್ಸಪ್ ಗಾಯ್ಸ್ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತೆ ಕೋಚಿಂಗ್ ಹತ್ರ ಹೋಗ್ತಿದ್ದೀವಿ. ಮತ್ತು ಈಗ ನೋಡಿ ಆಗಲೇ ಟೈಮ್ 7:55 ಆಗಿದೆ. ಬಿಸಿಲು ಜಾಸ್ತಿನೇ ಇದೆ ಫ್ರೆಂಡ್ಸ್. ಮತ್ತು ಈಗ ಹೇಮಂತ್ ಅವ್ರ ಮನೆ ಹತ್ರ ಹೋಗಿದ್ದೀವಿ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಕೋಚಿಂಗ್ ಕಡೆ ಹೋಗೋಣ ಗಾಯ್ಸ್. ಈಗ ನಾವು ಕೋಚಿಂಗ್ ಹತ್ರ ಹೋಗ್ತಿದ್ದೀವಿ. ಇವ್ರ ಮನೆ ಹತ್ರಕ್ಕೆ ಹೋದರೆ ಇವನು 8 ಕಾಲಾದರೂ ಇನ್ನೂ ರೆಡಿ ಆಗಿಲ್ಲ. ಏನು ಮಾಡೋದು? ಈಗ ಹೋಗ್ಬೇಕು, ಟೈಮ್ ಆಗೈತೆ. ನಿಶಾನಿಗೆ ನೋಡಿ, ಈಗ ನಿಶಾನು ಮತ್ತು ಶಶಾಂಕ್ ಅವರು ಪ್ಯಾಡಪ್ ಆಗೋರೆ. ಅವರಿಬ್ಬರು ಒಂದು ಟೀಮು. ಮತ್ತು ನಾನು ಹೇಮಂತ ಒಂದು ಟೀಮು. ನೋಡಿ ಇವರು ಹುಲಿ ಹೇಮಂತ್ ಅಂತ. ಇವನು ನಮ್ಮ ನಿಶಾ ಅವ್ರು ನೋಡಿ ರೆಡಿಯಾಗಿ ನಿಂತವ್ರೆ. ಅಲ್ಲಿ ನೋಡಿ ಮುಗಳನಾಗೆ ಹೆಂಗೆ ಕೊಡ್ತಾರೆ. ಅಲ್ಲಿ ನಾಚ್ಕೋತಾರೆ, ಸ್ವಲ್ಪ ಅಲ್ಲಿ ನೋಡಿ ನಮ್ಮ ಅಂಪೈರ್ ಸರ್ ಅಲ್ಲಿ ನಿಂತವ್ರೆ. ಬ್ಯಾಟು ಬಾಲ್ ಹಿಡ್ಕೊಂಡು. ಇಬ್ಬರು ಆ ಕಡೆ ಟೀಮ್ ಅವ್ರು ಹೋಯ್ತವ್ರೆ. ನೋಡಿ ಇವ್ನು ನಿಶಾನು ಮತ್ತು ಅಲ್ಲಿ ಶಶಾಂಕ್ ಮುಂದೆ ಹೋಗ್ತಾ ಇರೋದು. ನಮ್ಮ ಅಂಪೈರ್ ಸರ್ ಅಲ್ಲವ್ರೆ. ಮತ್ತು ನೋಡಿ ಈಗ ನಾನು ಮತ್ತು ಹೇಮಂತ ಒಂದು ಟೀಮು. ಇವತ್ತೇನಂದರೆ ರನ್ಸ್ ಮೇಲೆ ಡಿಪೆಂಡು ಗೈಸ್. ರನ್ಸು ಈಗ ಅವರೆಷ್ಟು ಹೊಡಿತಾರೆ ಆ ರನ್ಸ್ ಮೇಲೆ ನಾವು ಹೊಡಿಬೇಕು. ಬನ್ನಿ ಫ್ರೆಂಡ್ಸ್, ಯಾರು ಗೆಲ್ತಾರೆ ನೋಡೋದ. ಅವರೇ ಹಿಂಗೆ ಕೆಲಸ ಮಾಡೋದಿಲ್ಲ. ಕ್ಯಾಚ್ ಡಾಟ್ ಮಾಡಿ ಕ್ಯಾಚ್ ಆಯ್ತು. ಗುಡ್ ಬಾಲ್. ಔಟು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. No comments. ಈಗ ನಿಶಾನ್ ಮತ್ತು ಶಶಾಂಕ್ ಅವರಿಬ್ರು ರನ್ ನೋಡಿದವ್ರೆ. ನಾನು ಮತ್ತೆ ಹೇಮಂತ್ ಸೇರ್ಕೊಂಡು ಈಗ 33 ರನ್ ಟಾರ್ಗೆಟ್ ನಮಗೆ. ಔಟ್ ಆದಾಗಲ್ಲ ಎಷ್ಟು 2 ರನ್ನು ಮೈನಸ್ ಮಾಡಿದ್ದೀವಿ. ಎಲ್ಲ ಜಾಸ್ತಿ ಇವನೇ ಮೈನಸ್ ಮಾಡ್ಕೊಂಡಿರೋದು. 5-6 ಇವನು ಒಂದು 2 ದಪ್ಪ ಔಟ್ ಆದ. ಇವನು 2 ದಪ್ಪ ಔಟ್. ಈಗ ನಮ್ಮದು ಬ್ಯಾಟಿಂಗ್ ಮುಗೀತು. ನಾವು ಒಟ್ಟು 32 ಹೊಡೆದಿದ್ದೀವಿ 6 ಓವರಲ್ಲಿ. ಈಗ 34 ರನ್ನು ಟಾರ್ಗೆಟು. ಯಾಕಂದರೆ 2 ರನ್ ಮೈನಸ್ ಇತ್ತು. ನಮ್ಮ ಶಶಾಂಕ್ ಅವರು ಬ್ಯಾಟಿಂಗ್ ಪಾರ್ಟ್ನರ್ ಜಾಸ್ತಿ ಔಟ್ ಆಗ್ಬಿಟ್ಟ 6 ಸಲ, ನಾನು 2 ಸಲ. ಆಮೇಲೆ ನಮ್ಮ ಹೇಮಂತ್ ಅವರು ಸಖತ್ತು ವೈಟ್ ಕೊಟ್ಟರು ನಮಗೆ. ಅದೇ ಒಂಚೂರು ಆದರೂ ಕಂಟ್ರೋಲ್ ಮಾಡ್ತೀವಿ. ಯಾಕಂದರೆ ಇದು ನ್ಯೂ ಬಾಲು ಚೆನ್ನಾಗಿ ಸ್ವಿಂಗ್ ಆಯ್ತೈತೆ, ಸ್ಪೇಸು ಬರ್ತೈತೆ ಚೆನ್ನಾಗಿ ಇವತ್ತು. ಸೊ ಗಾಯ್ಸ್ ಬನ್ನಿ ಇವ್ರ ಬ್ಯಾಟಿಂಗ್ ನೋಡೋದ, ನಾವು ಗೆಲ್ತೀವಿ. ಈಗ ನಮ್ಮ ಯಶಸ್ಸು ಮತ್ತು ಹೇಮಂತ್ ಅವರು ರೆಡಿ ಆಗೋರೆ, ಬ್ಯಾಟಿಂಗ್ ಹೋಯ್ತವ್ರೆ. 33 ರನ್ನು ಚೇಸ್ ಮಾಡೋಕ್ಕೆ 6 ಓವರಲ್ಲಿ. ಈಗೆಲ್ಲ ಆಚೆಗೆ ಹೋಗ್ತವ್ರೆ. ಶಶಾಂಕ್ ಅವರು ಎಲ್ಲ ಕರಿತಿದ್ದಲ್ಲ ಇವನ ಹೆಸರು ಅವಾಗ, ನಮ್ಮ ಶಶಿ ಬೌಲಿಂಗ್ ಮಾಡೋಕೆ ರೆಡಿ ಆಗೋರೆ. ಈ ಫಸ್ಟ್ ಓವರ್ ಇವ್ರದೇ. ಇವರು ನಮ್ಮ ಯಶಸ್ ಅವರು ಬ್ಯಾಟಿಂಗ್ ಮಾಡ್ತವ್ರೆ. ಈಗ ಬನ್ನಿ ಬ್ಯಾಟಿಂಗ್ ನೋಡೋದು ಅವ್ರದ್ದು. ಈಗ ನಮ್ಮ ಯಶಸ್ ಅವರು ಒಂದು 4 ಹೊಡೆದ್ರು, ಚೆನ್ನಾಗಿರೋದು ಶಾರ್ಟ್ ಹೊಡೆದವ್ರೆ. ಒಳ್ಳೆ ಜೋಶಲ್ಲಿ ಅವ್ರೆ. ಎಲ್ಲರೂ ಇನ್ಸ್ಪಿರೇಷನ್ ಆಗಬೇಕು ನಮ್ಮ ಬ್ಯಾಟಿಂಗ್ ನೋಡಿ. ಹಂಗಾಗೋದಿಲ್ಲ ಮರ, ಹೋಗು. ನಿಮ್ಮ ಬ್ಯಾಟಿಂಗ್ ನೋಡಿ ನಮಗೊಂದು ಸ್ಪೀಚ್ ಹೇಳಿ ನಿಮ್ಮ ಬ್ಯಾಟಿಂಗ್ ಬಗ್ಗೆ. ಎಲ್ಲರೂ ಇನ್ಸ್ಪಿರೇಷನ್ ಆಗಬೇಕು ನನ್ನ ಬ್ಯಾಟಿಂಗ್ ನೋಡಿ. ಮುಂದೆ ಎಲ್ಲ ನನ್ನಂತರ ಆಗ್ಬೇಕಂತ. ಸರ್ ನ್ಯೂಸ್ ಬಂದೈತೆ, ನೀವು ವಿರಾಟ್ ಕೊಹ್ಲಿ ಕೋಚಿಂಗ್ ಅಯ್ಯೋ ಬಾಲಿಂಗ್ ಅಲ್ಲೇ 3 ಓವರ್ ಆಗಿದೆ. ನಮ್ಮ ಯಶಸ್ ಅವರು ಪ್ರಯತ್ನ ಪಟ್ಟು ಹೊಡಿತಾವ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದ
ಸುಮ್ಮನೆ ನಿಂತ್ಕೊಂಡು ಆಟ ಆಡ್ತಾವ್ರ ಅಷ್ಟೇ, ಅವ್ರದ್ದು ಏನೂ ಇಲ್ಲ ಇಲ್ಲಿ ನಡೆಸ್ತಲ್ಲ. ಗಾಯ್ ಇವು ನಮ್ಮ ಕೋಸರ್ ಮಗ 8ನೇ ಕ್ಲಾಸು, ಅವ್ನು ಬಾಲ್ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಕೇಳ್ಕೊಂಡ. ಅಯ್ಯೋ ಒಳ್ಳೆ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಮನೆಗೆ ಒಂದ್ ಬಾಲ ಮುಟ್ತಲ್ಲ ಗೈಸ್. ಇವು ನಮ್ಮ ಶಶಿಕಲಾ ಅವ್ರ ಬೌಲಿಂಗ್ಗೆ ನಮ್ಮ ನಿಖಿಲ್ ಅವರು ಒಯ್ತವ್ರೆ. ಈಗ ಬಂದಿದ್ರು ಇಲ್ಲಿ ನಿಖಿಲ್, ಹೊಸ ಪ್ರತಿಭೆ. ಗೈಸ್ 3 ಬಾಲ್ ಆಯ್ತು, 1 ಬಾಲ್ ಬಿಟ್ಟಿಲ್ಲ. ಅವ್ರ ಟೀಮ್ಮೇಟ್ ನೋಡು, ಟೀಮ್ಮೇಟ್ ನೋಡಿ. ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೆ. ಮುಂದವ್ರಿಗೆ 16 ಬೇಕು ಇಲ್ಲಿ ಸ್ಕ್ರೀಜಲ್ಲಿ ಇರೋದು. ಹೇಮಂತ್ ಆಡ್ದ ಹೇಮಂತ್ ಇರೋದಿಲ್ಲಿ ಹೆಂಗ ಆಡ್ತಾರೆ ಅಂತ ನೋಡ್ಬೇಕು. ವಾ ಫಸ್ಟ್ ಬಾಲ್ ಆಡ್ ಆಗಿದ್ದಾರೆ ಇಲ್ಲಿ. ಹೆಚ್ಚು ಮ್ಯಾಚ್ನ ಸೋಲಿಸ್ಕೊಂಬತ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ನೋಡಿ ಹೆಂಗೆ ಸ್ಮೈಲ್ ಕೊಡ್ತಾನೆ ಅಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಯಾರು ಬ್ಯಾಟಿಂಗ್ ಇಷ್ಟ ಆಯಿತು ಅಥವಾ ಬಾಲಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ಥರ ಹೊಸ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.